ನಮಸ್ಕಾರ ಅಕ್ಕ ತಂಗಿಯರೇ, ನಾನ್ ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಂದ್ರೆ ನಿಮ್ ಲೈಫ್ ಪಾರ್ಟ್ನರ್ ನೀವು ವಿಚಾರ ಮಾಡಿ ಮದುವೆ ಮಾಡ್ಕೋದಿರಿ. ಓಕೆ, ನೀವು ಮದುವೆ ಮಾಡ್ಕೋತೀರಿ 1960, 65, 70, 75, 80, 85, 90, 90 ತನ ನಿಮ್ದ ಡೇಟ್ ಆಫ್ ಬರ್ತ್ ಇರ್ಬೋದು. 65 ತರನ ಶುರು ಆಗುತ್ತೆ ನೋಡಿ. ನೀವು ಸೆಲೆಕ್ಟ್ ಮಾಡ್ತೀರಾ, ನೀವು ಹೈಯರ್ ಎಜುಕೇಶನ್ ಮಾಡಿದಿರ, ಎಜುಕೇಶನ್ ನಿಮ್ದು ಅಪ್ ಇದೆ, ಹೌದಾ? ಡಿಗ್ರಿ ಆಗಿದೆ ಇಲ್ಲ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡಿ ನೀವು ಕೂತಿದ್ದೀರಾ. ನಿಮ್ಗೆ ಹಂಸಪರ್ ಆಗ್ಲಿ ನಿಮ್ ಪಾರ್ಟ್ನರ್ ಜೀವನ ಸಂಗಾತಿ ನೀವು ಹುಡುಕ್ತೀರಾ. ಎಜುಕೇಶನ್ ಕರೆಕ್ಟ್ ಬೇಕು, ಎಜುಕೇಶನ್ ತಕ್ಕಂಗ ನನಗ ಹುಡುಗ ಬೇಕಂತ. ಆದ್ರೆ ನೀವು ಎಲ್ಲಿ ತಪ್ಪು ಮಾಡ್ತೀರಂದ್ರೆ, ಕರೆಕ್ಟ್ ಇದೆ. ಈಗ ನೋಡಿ ಹುಡುಗರ ಲೈಫ್ ಹೆಂಗಿರ್ತಂದ್ರೆ, ಅವ್ರದ್ದು ಬೆಳೆಗೊಡ್ದ ಒಂದ್ 12ನೇ ಆಯ್ತಂದ್ರೆ ಸ್ಕೂಲು, ಅವ್ರದ್ದು ಕೆಲ್ಸ, ಅವ್ರಿಗೆ ಎಜುಕೇಶನ್ ಮಾಡಕ್ ಆಗಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಕೆಲವೊಂದು ಫ್ಯಾಮಿಲಿ ಹೆಂಗಿದೆ ಬ್ಯಾಕ್ ಗ್ರೌಂಡ್, ಹುಡುಗರ್ದು ಏನಾದ್ರು ಬ್ಯಾಕ್ ಗ್ರೌಂಡ್ ಇತ್ತಂದ್ರೆ ಮನೆಯೊಳಗೆ ಅವ್ರು ಸಿಕ್ಕಾಪಟ್ಟೆ ಅರ್ನ್ ಮಾಡ್ತಾರೆ. ಆಮೇಲೆ ಅವ್ರ ಅಪ್ಪಾರ್ದು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇರುತ್ತೆ, ಹಾಗಾಗಿ ಎಜುಕೇಶನ್ ಮಾಡಿ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡ್ತಾರೆ. ಒಬ್ಬೊಬ್ರು ಹುಡುಗ ಹೆಂಗಿರ್ತಾರೆ, ಒಬ್ಬೊಬ್ರು ಹುಡುಗ 12ನೇ ಆಗಿರ್ತಾರೆ, ಒಬ್ಬೊಬ್ರು ಹುಡುಗ ಡಿಗ್ರಿ ಆಗಿರ್ತದೆ, ಕಾಮನ್ ಫೇಸ್ ಮಾಡ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ದುಡ್ಡು ಅವ್ರಕಿತ್ರನು ಡಬಲ್ ಗಳಿಸ್ತಾರೆ ಇವರು. ಯಾರ ಸಿಂಪಲ್ ಇದ್ದವ್ರು ಗಳಿಸ್ತಾರೆ, ಎಜುಕೇಶನ್ ಆಗಲ್ದವ್ರು ಗಳಿಸ್ತಾರೆ, ಎಜುಕೇಶನ್ ಆದವ್ರು ಗಳಿಸ್ತಾರೆ. ಆದ್ರೆ ನೀವು ಹೆಂಗ್ ಸರ್ಚ್ ಮಾಡ್ಬೇಕಾದ್ರೆ, ನಿಮ್ಗೆ ತಕ್ಕಂಗ್ ನೋಡಿ, ನೀವು ಬೇಡ ಅನ್ನಂಗಿಲ್ಲ, ನಿಮ್ ತಕ್ಕಂಗೆ ನಿಮ್ ಸೂಟೇಬಲ್ ನೋಡಿ. ಆದ್ರೆ ಜಾಸ್ತಿ ನೋಡ್ತೊಳಗ್ ಅರ್ಥ ಇಲ್ಲ, ಯಾಕಂದ್ರೆ ಸೇಮ್ ಅಕ್ಯುರಿಟಿ ಸೇಮ್ ಸಿಗಲ್ಲ ನೋಡಿ. ಒಂದೇ ಗಿಡದಾಗೆ ಎಲ್ಲ ಹಣ್ಣು ಆಗಲ್ಲ. ಒಂದು ಮಾವಿನಕಾಯಿ, ಪಪ್ಪಾಯಿ, ಚಿಕ್ಕು, ಸೇಬು, ಇವು ಬೇರೆ ಬೇರೆ ಗಿಡ ಇರುತ್ತೆ. ಹಾಗೇನೆ ಅವ್ರದ್ದು ನಿಮ್ ಫಿಂಗರ್ ಸೇಮ್ ಇರಲ್ಲ, ಬೇರೆ ಬೇರೆ ಇರುತ್ತೆ. ಅವ್ರದ್ದು ಲೈಫ್ ಆಗ್ಲೇನೆ ನಿಮ್ದು ಲೈಫ್ ಆಗ್ಲೇನೆ ಸೇಮ್ ಅಕ್ಯುರಿಟಿ ಬೇಕು. ನನಗೆ ಅದೇ ತರ ಜಾಬ್ ಬೇಕು, ಆಮೇಲೆ ಅದೇ ತರ ಡಿಗ್ರಿ ಬೇಕಂತ ನಿಮ್ದು ಟೈಮ್ ವೇಸ್ಟ್ ಮಾಡ್ಕೋಕ್ ಹೋಗ್ಬೇಡಿ. ನಿಮ್ದ ಏಜ್ ಹಾಗೆ ಹೋಗೋತಿರುತ್ತೆ. ಏಜ್ ಹೋತಂದ್ರೆ ಒಂದ್ಸರ್ತೆ ಮತ್ತೆ ರಿಟರ್ನ್ ಬರಂಗಿಲ್ಲ. ಹಾಗಾಗಿ ನೀವು ರಿಟರ್ನ್ ಮಾಡೋಕಿತನ ಮುಂಚೆನೆ ನಿಮ್ಗೆ ಅದು ಒಬ್ಬ ಹುಡುಗ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನಾ ಇವ್ನ ಜೊತೆ ಜೀವನ ತೆಗಿತೀನಿ ನೋಡಿ. ಹುಡುಗನ್ಗೆ ನೀವು 3 ಕ್ವಾಲಿಟಿ ನೋಡಿ. ಒಂದು ದುಡಿತಾನಿಲ್ಲ ನೋಡಿ, ಮತ್ತೆ ಅವ್ನ್ ಮನಿ ಇದೆ ಇಲ್ಲ ನೋಡಿ, ಮತ್ತೆ ಅವ್ನ್ಗೆ ಏನ್ ಚಟ ಇದೆ ಇಲ್ಲ ಅಂತ ನೋಡಿ. ಚಟ ಅಂದ್ರೆ ಡ್ರಿಂಕ್ ಗಿಂಕ್ ಅಂತದ್ ಏನ್ ಮಾಡಂಗಿಲ್ಲ ಅಂದ್ರೆ ನೀವು ಧಾರಾಳವಾಗಿ ಅವ್ರ ಜೊತೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಏನಾಗುತ್ತಂದ್ರೆ, ನೀವು ಕರೆಕ್ಟ್ ಆಗಿ ಡಬಲ್ ಎಜುಕೇಶನ್, ಡಬಲ್ ಹೈಯರ್ ಎಜುಕೇಶನ್ ನಿಮ್ಗೆ ಸಿಕ್ತಾನೆ. ಆದ್ರೆ ನಿಮ್ಗೆ ಏನಾಗುತ್ತಂದ್ರೆ, ಫುಲ್ ಏಜ್ ಆದ್ಮೇಲೆ ಸಿಕ್ಕಿದ್ರೆ ಅರ್ಥ ಇರಂಗಿಲ್ಲ. ಹಾಗಾಗಿ ಏಜ್ ಇರೋವರೆಗೆನೆ ನೀವು ಚಾನ್ಸ್ ನೋಡಿ, ಮುಖ ನೋಡಿ ಮದುವೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತಂದ್ರೆ, ನೀವು ಅದೇ ತರ ಹುಡುಗಬೇಕು, ಇದೇ ತರ ಹುಡುಗಬೇಕಂದ್ರೆ ಏನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಟೈಮ್ ಹೋಗುತ್ತೆ, ಏಜ್ ಹೋಗುತ್ತೆ. ಆಮೇಲೆ ಅದ್ರೊಳಗೆ ಏನಾಗುತ್ತಂದ್ರೆ, ಸಿಗ್ತಾನೆ, ಇಲ್ಲಾಂದ್ರೆ ಸಿಗುದೂ ಇಲ್ಲ. ಆಮೇಲೆ ಮತ್ತೊಂದ್ ಏನಂದ್ರೆ ಗೊತ್ತಾ, ಮನ್ಯಾರ ಏನಂತಾರೆ, ನನ್ನ ಫ್ರೆಂಡ್ಸ್ ಗಳು ಏನಂತಾರ ಅಂತ ನಿಮ್ಗೆ ಒಂದ್ ಸ್ವಲ್ಪ ಬ್ಯಾಡ್ ಫೀಲ್ ಆಗುತ್ತೆ ನೋಡಿ. ಇಷ್ಟು ವರ್ಷ ಇವಳು ಕಾಯ್ದಳು, ಆಮೇಲೆ ಇವರು ಮಾಡ್ಕೊಂಡ್ಳು ಮದುವೆ ಅಂತ ನೋಡಿ. ಮಂದಿ ಅನ್ನಾರು ಅಂದೆ ಅಂತಾರೆ, ಅವ್ರ ಬಗ್ಗೆ ನೀವು ಟೆನ್ಷನ್ ತಗೋಕ್ ಹೋಗ್ಬೇಡಿ. ನಿಮ್ದು ಏನಿದೆ ವೈಯಕ್ತಿಕ ಒಳಗೆ ನೀವು ಅದ್ ಮಾಡಿ ಫಸ್ಟ್. ಯಾಕಂದ್ರೆ ಏಜ್ ತಕ್ಕಂಗೆ ನಿಮ್ಗೆ ಪಾರ್ಟ್ನರ್ ಸಿಕ್ಕಂದ್ರೆ ಏನ್ ಅಡ್ಡಿ ಇಲ್ಲ. ಏಜ್ ತಕ್ಕಂಗೂ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಸೂಟೇಬಲ್ ಪರ್ಸನ್ ನೋಡ್ಕೊಂಡ್ ಏನಾಗುತ್ತೆ ಅಂದ್ರೆ ಟೈಮ್ ಆಗುತ್ತೆ. ನೋಡ್ರಿ, ನೀವು ಅಲ್ಲಿ ಪ್ರೊಫೈಲ್ ಕೊಟ್ಟಿರ್ತೀರಾ, ಇಲ್ಲಿ ಪ್ರೊಫೈಲ್ ಕೊಟ್ಟಿರ್ತೀರಾ. ಹಾಗಾಗಿ ನಿಮ್ಗೆ ಯಾರಾದ್ರೂ ಒಬ್ರು ತೋರ್ಸಕ್ ಬಂದ್ರಂದ್ರೆ ಅವ್ರಿಗೆ ನಿಮ್ಗೆ ಕರೆಕ್ಟ್ ಅನಿಸ್ತಿಲ್ಲ ನೋಡಿ, ಮತ್ತೆ ಕಾಕೊಂತಿರ್ಬೇಡಿ. ನೀವು ನೋಡಿ, ಜಾಸ್ತಿ ನಿಮ್ಗೆ ಯಾವ್ದಾದ್ರು ಹುಡುಗ ತಂದಿರ್ತಾರಂದ್ರೆ ಅವ್ರಿಗೆ ಕುಂತ್ಕೊಳ್ಳೋ ಮಾತಾಡಿ, ಆಮೇಲೆ ನೋಡಿ, ಮನಿತನ ನೋಡಿದ್ರಂದ್ರೆ ನಿಮ್ಗೆ ಒಂದಕ್ಕೊಂದು ಸೆಲೆಕ್ಟ್ ಆಗುತ್ತೆ. ನೀವು ಫೋಟೋ ಬಯೋಡೇಟಾ ಒಳಗನೆ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತೀರಾ ಅಂದ್ರೆ ಒಂದ್ ಸ್ವಲ್ಪ ಲಾಂಗ್ ಹೋಗುತ್ತೆ. ಲಾಂಗ್ ಅಂದ್ರೆ ಬಹಳ ಲಾಂಗ್ ಹೋಗುತ್ತೆ. ಹೀಗಾಗಿ ನಾವ್ ವಿಡಿಯೋ ಮಾಡೋದು ಇಷ್ಟೇ. ರಿಕ್ವೆಸ್ಟ್ ಅಂದ್ರೆ ನನ್ ಕಡೆ ಹತ್ರ ಆದಷ್ಟು ನಾನ್ ನಿಮ್ಗೆ ಹೇಳಿನಿ. ಇನ್ನ ನಿಮ್ ಲೈಫ್ ಐತಿ, ನೀವು ಜೀವನ, ನೀವು ಡಿಸಿಷನ್ ಇದೆ. ಆದ್ರೆ ನೋಡಿ, ಹೇಳ್ತಾರೆ ನಿಮ್ಗೆ ಇದೇ ತರ ಮಾಡು, ಇನ್ನೂ ಸ್ವಲ್ಪ ನಿಲ್ಲು ಅನ್ಕೋತಾ ಏನಾಗುತ್ತೆ ಅಂದ್ರೆ ಬಹಳ